ರಾಜ್ಯಕ್ಕೆ ಸೇವೆ ಸಲ್ಲಿಸಿರುವ ಹಿರಿಯರ ಅನುಭವ ಹಾಗೂ ಮಾರ್ಗದರ್ಶನ ಪಡೆಯಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ, ಜಗದೀಶ್ ಶೆಟ್ಟರ್, ಸದಾನಂದಗೌಡ ಅವರ ನಿವಾಸಕ್ಕೆ ಭೇಟಿ ನೀಡಿ ಸಮಾಲೋಚನೆ ನಡೆಸಿದ ನಂತರ ಮಾಧ್ಯಮಗಳೊಂದಿಗೆ ಮುಖ್ಯಮಂತ್ರಿ ಮಾತನಾಡಿದರು. ತಾವು ಮೊಯ್ಲಿ ಅವರನ್ನು ಮಾತ್ರವಲ್ಲ, ಜಗದೀಶ್ ಶೆಟ್ಟರ್, ಸದಾನಂದಗೌಡರು ಮತ್ತು ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿದ್ದು, ಸಮಯ ನೀಡಿದರೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡುವುದಾಗಿ ತಿಳಿಸಿದರು. ಇವರೆಲ್ಲರೂ ರಾಜ್ಯಕ್ಕೆ ಸೇವೆ ಸಲ್ಲಿಸಿದ್ದು, ಅವರಿಗೆ ನೀಡಬೇಕಾದ ಗೌರವ ನೀಡಲೇಬೇಕು ಎಂದರು. ಈ ನಾಯಕರು ರಾಜ್ಯದ ಹಿತಕ್ಕೆ ಕೆಲಸ ಮಾಡಿದವರು, ಜನರ ಹಿತಕ್ಕಾಗಿ ನಿರ್ಧಾರ ಕೈಗೊಂಡಿದ್ದಾರೆ. ಸದಾನಂದಗೌಡರು ಸಕಾಲ ಜಾರಿಗೆ ತಂದಿದ್ದರು. ಅವರು ತಮಗಿಂತ ಹಿರಿಯರು, ಅವರ ಮಾರ್ಗದರ್ಶನ ಅಗತ್ಯ. ತಮ್ಮ ನಡುವೆ ಪಕ್ಷ ಹಾಗೂ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇರುವುದು ಬೇರೆ ವಿಚಾರ ಎಂದು ಮುಖ್ಯಮಂತ್ರಿ ಪಕ್ಷಪಾತ ಇಲ್ಲದೆ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ನಗನಗ್ತಾ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ರಾಜ್ಯಕ್ಕೆ ಸೇವೆ ಮಾಡಿದಂಥವ್ರಿಗೆ ಅವರ ಅನುಭವಗಳಿದೆಯಲ್ಲ, ಅದು ರಾಜ್ಯಕ್ಕೆ ಒಂದೊಂದು ಸಣ್ಣ ಸಣ್ಣ ಡಿಸಿಷನ್ ಕೂಡ ಭಾಳ ಇಂಪಾರ್ಟೆಂಟ್. ಈಗ ಅವ್ರು ನನಗೆ ಹೇಳ್ತಾ ಇದ್ರು, ಸಕಾಲದ ವಿಚಾರ ಹೇಳ್ತಾ ಇದ್ರು. ನಾನು ಸುರೇಶ್ ಕುಮಾರ್ಗೆ ನಾನು ಅಭಿನಯಿಸಿದೆ ಸಕಾಲ ಬಂದಾಗ. ಸಕಾಲ ಅಂದರೆ ಯಾರಿಗೋಸ್ಕರ? ಜನರಿಗೋಸ್ಕರ, ಜನರ ಕಷ್ಟ ಸುಖ ಪರಿಹಾರಕ್ಕೆ. ಸೊ ಒಬ್ಬೊಬ್ಬರಲ್ಲೂ ಒಂದೊಂದು ಅಂಶ ಇರ್ತದೆ, 1, 2, 3, 4 ಅವ್ರದ್ದೇ ಆದಂಥ ಎಕ್ಸ್ಪೀರಿಯನ್ಸ್ ಇರ್ತದೆ. ಅವ್ರ ಮಾರ್ಗದರ್ಶನ, ಹಿರಿಯರ ಮಾರ್ಗದರ್ಶನ ಬೇಕು. ನನಗಿನ್ನ ಹಿರಿಯರವರು. ಸೊ ಅದಕ್ಕೆ ನಾನು ಅವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ದೇನೆ. ಅವರು ಅಸೆಂಬ್ಲಿಗೆ ನನಗಿನ್ನ ಮುಂಚಿತವಾಗಿ ಅಸೆಂಬ್ಲಿಗೆ ಬಂದವರು ಅವರು.